ಮಂಡ್ಯ ಜಿಲ್ಲೆಯ ಕ್ರೀಡಾ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇರಿಸಿದೆ. ನಗರದ ವಿಸಿ ಫಾರಂನ 1 ಎಕರೆ ವಿಸ್ತಾರವಾದ ಜಾಗದಲ್ಲಿ 14 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅತ್ಯಾಧುನಿಕ ಖೇಲೋ ಇಂಡಿಯಾ ಕ್ರೀಡಾಂಗಣಕ್ಕೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಾ. ಮನ್ಸುಖ್ ಮಾಂಡವೀಯ ಅವರು ಇಂದು ಸಾಂಪ್ರದಾಯಿಕ ಶಂಕುಸ್ಥಾಪನೆ ನೆರವೇರಿಸಿದರು. ವೇದಿಕೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಭಾವನಾತ್ಮಕವಾಗಿ ಮಾತನಾಡುತ್ತಾ, ನಾನು ಚುನಾವಣಾ ಪ್ರಚಾರಕ್ಕೆ ಹಳ್ಳಿಗಳಿಗೆ ಬಾರದಿದ್ದರೂ ಮಂಡ್ಯದ ಜನತೆ ನನ್ನನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಿ. ಈ ಪ್ರೀತಿಯ ಋಣವನ್ನು ತೀರಿಸುವ ಹೊಣೆ ನನ್ನ ಮೇಲಿದೆ. ನಿಮ್ಮ ನಿರೀಕ್ಷೆಯಂತೆ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವಜನರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುತ್ತೇನೆ ಎಂದರು. ಅಲ್ಲದೆ ಜಿಲ್ಲೆಯಲ್ಲಿ ಎಆರ್ಎಐ ಪರೀಕ್ಷಾ ಕೇಂದ್ರ ಮತ್ತು ಆಟೋಮೊಬೈಲ್ ಕಾರ್ಖಾನೆಗಳನ್ನು ತರುವ ಬಗ್ಗೆ ಈಗಾಗಲೇ ಕಂಪನಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ನನಗೆ ಪ್ರತಿನಿತ್ಯ ಅರ್ಜಿಗಳನ್ನು ಕೊಡ್ತಾನೆ ಇದ್ರು, ಈ ಟ್ರೈಸೈಕಲ್ಗಳು ಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಹುಶಃ ಸುಮಾರು ಒಂದೊಂದು ವೆಹಿಕಲ್ಗೆ 1.5 ಲಕ್ಷ ರೂಪಾಯಿಗಳಾಗುತ್ತೆ. 380 ಜನಕ್ಕೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಅದಕ್ಕೆ TVS ಕಂಪನಿ ಪ್ರಮುಖವಾಗಿ ನಮ್ಮ ಒಂದು ಮನವಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಡ್ಯದ ಸುಮಾರು 600 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ ನಮ್ಮ ಇನ್ಫೋಸಿಸ್ ಕಂಪನಿ, ಆ ಟ್ರಸ್ಟ್ನ ಮುಖಾಂತರ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಮಂಜು ಅವರು, ಅಲ್ಲಿಂದ ರಾಮಚಂದ್ರ ಅವರು, ಸುರೇಶ್ ಗೌಡರು, ಅಂದಾನಿ ಅವರು, ಇವರೆಲ್ಲರೂ ಬಹುಶಃ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇವತ್ತು. ಆದರೆ ಅದನ್ನು ತೊಂದರೆ ಅನ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆಯಲ್ಲಿ ಕೆಲವು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರು ನಿಮ್ಮಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪುಟ್ಟರಾಜವರು ಮಾತನಾಡಬೇಕಾದರೆ ಒಂದು ಮಾತು ಹೇಳುವುದು, ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಮುಂದಿನ ವಾರ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷ ಯಾವುದೇ ರೀತಿಯಲ್ಲಿ ನಮ್ಮ ರೈತ ಬಂಧುಗಳಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾಗಿ ನಮ್ಮ ರೈತರು ಬದುಕಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಏನಿವತ್ತು ಯಶಸ್ಸುಗೊಳಿಸಿದ್ದೀರಿ, ಎಲ್ಲ ನನ್ನ ತಂದೆ ತಾಯಂದಿರು, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರಾ ಮಹೇಶ್ ಅವರ ಹೆಸರನ್ನು ಮರೆತು ಸಾರಾ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಕೇಂದ್ರ ಸಚಿವರು, ನನ್ನ ಆತ್ಮೀಯರೇನಿದ್ದಾರೆ, ಅವರ ಒಂದು ಖೇಲೋ ಇಂಡಿಯಾ ಯೋಜನೆ ಬಹುಶಃ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯುವ ಶಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಈ ಒಂದು ಯುವಜನ ಇಲಾಖೆಯಲ್ಲಿ ಅವರ ಕಾರ್ಯ ಏನು ನಡೀತಾ ಇದೆ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಯುವಕರಿಗೆ
ಕ್ರೀಡೆಗಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ದೇಶದ ಯುವಕರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಹುಶಃ ಕರ್ನಾಟಕಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು, ಆದರೆ ಪ್ರತಿಯೊಂದು ಸಂದರ್ಭದಲ್ಲಿ ಉತ್ತರ ಇಂಡಿಯಾದ ಹಲವಾರು ಭಾಗದಲ್ಲಿ ಅವರ ಒಂದು ವೈಯಕ್ತಿಕವಾದಂಥ ಪ್ರೋತ್ಸಾಹವನ್ನು ಯುವಕರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನೀಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಮಮತೆಯೂ ಸಹ ಇದೆ ಅನ್ನೋದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರ ಒಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅವರ ನಡವಳಿಕೆಗಳನ್ನು ಹತ್ತಿರದಿಂದ ಏನು ಗಮನಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಭಿಮಾನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಜನತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾದರೆ ಜಿಲ್ಲೆಗೆ ಕೆಲವು ಅನುಕೂಲಗಳಾಗಬಹುದು ಅಂತಕ್ಕಂಥ ನಂಬಿಕೆಯಿಂದ ನನಗೇನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬರದೇ ಇದ್ದರೂ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರ ಒಂದು ಶ್ರಮ ದುಡಿಮೆಯಲ್ಲಿ ಈ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನನ್ನ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು, ನಾವು ಕುಮಾರಣ್ಣಿಂದ ಭಾಳ ಮಂಡ್ಯ ಜಿಲ್ಲೆಗೆ ನಿರೀಕ್ಷೆ ಇಟ್ಕೊಂಡಿದ್ವು, ಇನ್ನೂ ನಮ್ಮ ನಿರೀಕ್ಷೆಗೆ ತಲುಪ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವರಲ್ಲಿ ಇದೆ, ನಿಮ್ಮಲ್ಲಿ ಇದೆ, ನನಗೆ ಗೊತ್ತಿದೆ ನನಗೆ. ಆದರೆ ನಾನು ಜಿಲ್ಲೆಯ ಜನತೆಯನ್ನು ಮರೆಯೋವನಲ್ಲ, ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ. ಇವತ್ತು ನಮ್ಮ CSR ಫಂಡ್ ಮುಖಾಂತರ ಸುಮಾರು 97 ಕೋಟಿ ಹಣದ ಈಗಾಗಲೇ ಕಾರ್ಯಕ್ರಮಗಳಿಗೆ ಯೋಜನೆಯನ್ನು ರೂಪಿಸಿದ್ದೇವೆ. ಶಾಲಾ ಕಟ್ಟಡಗಳಿಗೆ, ಐಮಾಸ್ಕ್ ಲೈಟ್ಗಳಿಗೆ, ಅಲ್ಲಿಂದ ಹಲವಾರು ರೀತಿಯ ನಮ್ಮ KV ಶಂಕರೇಗೌಡರು ಕಟ್ಟಂಥ ಹಳೆಯ ಒಂದು ಮಂಡ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಮದ್ದೂರು ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿರ್ತಕ್ಕಂಥ ಆ ರೈತ ಸಂಘದ ಒಂದು ಭವನ ಏನಿದೆ ಅದನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಮಂಡ್ಯ ಜಿಲ್ಲೆಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೇನೆ. ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ ಮಂಡ್ಯದ ಜನರು ಮನಗೆದ್ದರು. ಎಚ್.ಡಿ. ಕುಮಾರಸ್ವಾಮಿಯವರು ಅತ್ಯಂತ ದಕ್ಷ ಮತ್ತು ಬಲಿಷ್ಠ ನಾಯಕರು. ಅವರ ಕಾಳಜಿಯಿಂದಾಗಿ ಇಂದು ಈ ಕ್ರೀಡಾಂಗಣ ಮಂಡ್ಯಕ್ಕೆ ಲಭಿಸಿದೆ. ಭಾರತವನ್ನು ಕ್ರೀಡಾ ಕ್ಷೇತ್ರದಲ್ಲಿ ಬಲಿಷ್ಠಗೊಳಿಸುವ ಮೋದಿಯವರ ಕನಸಿಗೆ ಮಂಡ್ಯದ ಈ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಎಂದು ಶ್ಲಾಘಿಸಿದರು. It is a great pleasure for me to be here today among so many talented young athletes. Whenever I stand in the middle of young sports persons, I feel a special kind of energy. It is the energy of dreams, discipline and determinations for Viksit Bharat. Today's program is going to write a new chapter in the sporting history of this place. Today, under the leadership of Honorable Prime Minister Shri Narendra Modi ji and through the Khelo India scheme, we are laying the foundation stone of a modern multi-purpose indoor sports hall. The government of India has sanctioned 14 crore for this world-class sports facility, which will be built. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು ಮಾತನಾಡಿ, ಕುಮಾರಣ್ಣ ಮಂಡ್ಯಕ್ಕೆ ನೀಡಿದ ಕೊಡುಗೆ ಅವಿಸ್ಮರಣೀಯ. ಜಿಲ್ಲೆಯ ರೈತರ ಬೆನ್ನೆಲುಬಾಗಿರುವ VC ಫಾರಂನಲ್ಲಿ ಇಂದು ಕ್ರೀಡಾಂಗಣ ಏಳುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಬಹಳ ದಿವಸಗಳಿಂದ ನಿಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ ರೂಪಿಸ್ಕೊಂಡಿದ್ರು. ಇವತ್ತು ಅದು ಒದಗಿ ಬಂದಿದೆ. ಇವತ್ತು ಮಂಡ್ಯ ಜಿಲ್ಲೆಗೆ
ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಜನಸಾಮಾನ್ಯರು ಯಾವತ್ತೂ ಮರೆತಿಲ್ಲ ಅನ್ನೋದಕ್ಕೆ ಸಾಕ್ಷಿ ತಾವೆಲ್ಲರೂ ಇಲ್ಲಿ ಬಂದು ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ವಿಸಿ ಫಾರಂ ನಮ್ಮ ರೈತರ ಬೆನ್ನೆಲುಬು ಒಂದು ರಿಸರ್ಚ್ ಸೆಂಟರ್ನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಹಲವಾರು ಬಾರಿ ಈ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಇಲ್ಲಿಗೆ ಯಾವ್ಯಾವ ಪೂರಕವಾದಂತಹ ಕಾರ್ಯಕ್ರಮಗಳು ಬೇಕು ಅದನ್ನು ಒದಗಿಸಿಕೊಟ್ಟಂತಹ ಸಂದರ್ಭವನ್ನ ನಾನೆಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆದಂತಹ ಡಾಕ್ಟರ್ ಮನ್ಸುಖ್ ಮಾಂಡೇವಿಜಿ ಅವರನ್ನ ಕರೆಸಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕುಮಾರಣ್ಣ ಅವರು ಇವತ್ತು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಇನ್ನೊಂದು ವಿಶೇಷತೆ, ನಮ್ಮ ಮುಂದಿನ ಹೊಸ ವರ್ಷ ಇನ್ನು 2-3 ದಿನದಲ್ಲಿ ನಮಗೆ ಪ್ರಾರಂಭ ಆಗುತ್ತೆ. ಬಂದಂತ ಎಲ್ಲ ಕುಮಾರಣ್ಣವರ ಅಭಿಮಾನಿಗಳಿಗೆ ಹೋಳಿಗೆ ಊಟವನ್ನ ಮಾಡಿಸಿ ಎಲ್ರಿಗೂ ಒಂದು ಸಿಹಿಯನ್ನ ಉಣಿಸ್ ಕಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯಮಾಡಿ ತಾವೆಲ್ಲರೂ. ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಟಿ. ಮಂಜು, ಮಾಜಿ ಶಾಸಕರಾದ ಅನ್ನದಾನಿ, ಡಿಸಿ ತಮ್ಮಣ್ಣ, ಸುರೇಶ್ ಗೌಡ ಸೇರಿದಂತೆ ಹಲವಾರು ರಾಜಕೀಯ ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯುಗಾದಿ ಹಬ್ಬದ ಸಡಗರದ ನಡುವೆ ನಡೆದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಸಾವಿರಾರು ಜನರಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು.